ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 44ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ನಕ್ಷು, ಏನು ಯೋಚನೆ ಮಾಡ್ತಿದ್ದೀಯಾ? ತಿನ್ನು ಅಂದಳು ಶರದಿ ನಿಪ್ಪಟ್ಟು ಮಸಾಲ ಕೈನಲ್ಲಿ ಹಿಡಿದು ಕೂತವಳನ್ನು ನೋಡುತ್ತಾ. ಏನಿಲ್ಲ, ಲಾಸ್ಟ್ ಟೈಮ್ ಫುಡ್ ಸ್ಟ್ರೀಟ್ಗೆ ಹೋಗಿದ್ವಲ್ಲ, ಅರುಣಕ್ಕ ಸಿಕ್ಕಿದ್ರಲ್ಲ, ಆಗ ನನಗೆ ವೆಲ್ವಿಷರಾಗಿ ಒಂದು ಮಾತು ಹೇಳಿದರು. ಅದು ನೆನಪಾಯ್ತಷ್ಟೇ, ನಕ್ಷತ್ರ ಹೇಳಿದ್ಲು. ಏನು ಹೇಳಿದರು ಅರುಣಕ್ಕ? ಶರದಿ ಪ್ರಶ್ನಾರ್ಥಕವಾಗಿ ಕೇಳಿದ್ಲು. ಈ ಮೆಂಟ್ಲು ಬಗ್ಗೆ ತಲೆ ಕೆಡಿಸ್ಕೋಬೇಡ, ಮೊದಲು ಓದೋದ್ರ ಕಡೆ ಗಮನ ಕೊಡು ಅಂತ ಹೇಳಿದರು. ನಾನು ಹಾಗೆ ಡಿಸೈಡ್ ಮಾಡಿದ್ದೆ, ಬಟ್ ಎಲ್ಲ ಇವನಿಂದಾನೇ ತಲೆ ಕೆಳಗಾಗೋಯ್ತು. ಸೆಲೆಬ್ರೇಷನ್ ಮುಗಿಯೋವರೆಗೂ ಅಷ್ಟೇ ಸಂಭ್ರಮ ಸಡಗರ. ಇದೆಲ್ಲ ಮುಗಿದ ಮೇಲೆ 3 ವರ್ಷದ ಲಾಂಗ್ ಜರ್ನಿ ಇದೆಯಲ್ಲ, ನಕ್ಷತ್ರ ಹೇಳಿದ್ಲು. ನಿಂಗೆ ಇನ್ನೂ ಕನ್ಫ್ಯೂಷನ್ನಾ? ಸ್ನೇಹ ಆತಂಕದಿಂದ ಕೇಳಿದ್ಲು. ಕನ್ಫ್ಯೂಷನ್ ಅಲ್ವೇ, ನಮ್ಮ ಎಬಿಲಿಟಿ ಏನಂತ ನಮಗೆ ಗೊತ್ತಿರಬೇಕಲ್ವಾ, ನನ್ನಿಂದ ಸಾಧ್ಯನ ನಿಭಾಯಿಸೋದು ಅನ್ನೋ ಅನುಮಾನ ನನಗೆ, ನಕ್ಷತ್ರ ಹೇಳಿದ್ಲು. ನಾನಿಲ್ವಾ? ಏನಕ್ಕೆ ಭಯ ಪಡ್ತೀಯಾ ಹೇಳು ಅಂದ ನವೀನ್ ಅಭಯವನ್ನೀಯುತ್ತಾ. ಸುಧಮ್ಮ ಹೇಳಿದ್ರು, ಟ್ರಿಪ್ಪಿಂದ ಬಂದಮೇಲೆ ಏನೋ ಪೂಜೆ ಇದೆಯಂತೆ, ನನ್ನ ಕೈಯಿಂದ ಮಾಡಿಸೋದು. ಏನೋ ಎಂತೋ, ನಕ್ಷತ್ರ ಹೇಳಿದ್ಲು. ಧೈರ್ಯವಾಗಿರು, ಯಾರೂ ನಿನಗೆ ಪ್ರೆಷರ್ ಹಾಕಲ್ಲ, ಬದಲಾಗಿ ಎಲ್ಲ ನಿನ್ನ ಸಪೋರ್ಟಿಗೆ ಇರ್ತಾರೆ. ಅಮ್ಮ ಹೇಗೆ ಮಾಡಬೇಕು ಅಂತ ಹೇಳ್ಕೊಡುತ್ತೆ, ಹಾಗೆ ಮಾಡು ಅಷ್ಟೇ. ತಾರಮ್ಮ ಇಲ್ವಾ ಫ್ರೆಂಡ್ ಥರ, ಯಾಕೆ ಭಯ ಬೀಳ್ತೀಯಾ? ಸಮಾಧಾನಿಸಿದ ನವೀನ. ಎಲ್ಲರೂ ಸುಮ್ಮನಿದ್ದರೂ ಅವನು ಧೈರ್ಯ ನೀಡಿದ ಹೊರತು ಇವಳ ಆತಂಕ ಕಮ್ಮಿಯಾಗದೆಂದು ಅರಿತು. ನಕ್ಷು, ಇರು ಎನ್ನುತ್ತಾ ಸತಿ ನಕ್ಷತ್ರಳ ಮುಖವನ್ನೇ ನೋಡಿದ ಅರೆಘಳಿಗೆ. ಏನು ನೋಡ್ತಿದ್ದೀಯಾ ಅಣ್ಣ? ಏನಿಲ್ಲ, ಸುಮ್ಮನೆ ನೋಡಿದೆ ಅಂದ ಸತಿಗೆ. ಅವಳ ಮುಖದಲ್ಲಿ ಏನು ಹುಡ್ಕೋಕ್ಕಾಗ್ಬೇಡ ಕಣೋ, ಏನೂ ಸಿಗಲ್ಲ, ನಿಷ್ಕಲ್ಮಶ ನಗು ಬಿಟ್ರೆ. ಶರದಿ ಮುಖನಾದರೂ ನೋಡು, ಹೆಸರಿಗೆ ತಕ್ಕಂತೆ ಮೇಲ್ನೋಟಕ್ಕೆ ಮಾತ್ರ ಶಾಂತ ಸರೋವರ, ನವೀನ್ ಹೇಳಿದ್ದ. ಬ್ರೋ, ಅವಳು ಗಾಳಿ ನಿಮಗೂ ಬೀಸ್ತಾ ಹೇಳಿ ಗದರುತ್ತಾ. ಇದ್ದಿದ್ದಂಗೆ ಹೇಳಿದ್ರೆ ಗದರ್ತಾಳೆ ಇವಳೊಬ್ಳು. ಟ್ರಿಪ್ನಲ್ಲಿ ಯಾವುದಾದ್ರೂ ಮಠ ಇದ್ದರೆ ನೋಡಿ ಇವಳನ್ನು ಬಿಟ್ಟು ಬರೋಣ ಅಂದಳು ಸ್ನೇಹ. ಯಾರೋ ಒಬ್ಬರು ಗೌಡ್ರು ಮನೆ ದೊಡ್ಡದು, ಕೆಲಸ ಜಾಸ್ತಿ, ಮದುವೆ ಆಗಲ್ಲ ಅಂದಿದ್ರು ಅಲ್ವಾ ಸತಿ, ನಿಮ್ಗೆ ನೆನಪಿದೆಯಾ ಅಂದಳು ಶರದಿ. ನಂಗೆ ನೆನಪಿದೆಯಪ್ಪ ಅಂದ ಯತಿ. ಓಹ್, ನೆನಪಿದೆ, ಮರೆಯೋಕ್ಕೆ ಸಾಧ್ಯನಾ? ಜರ್ನಿ ಆಫ್ ಲವ್ನಲ್ಲಿ ನಾನು ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡಿದ ದಿನ ಅದು ಅಂದ ಅಂದಿನ ಸನ್ನಿವೇಶವನ್ನು ನೆನಪಿಸಿಕೊಳ್ಳುತ್ತಾ ಸತಿ. ಏನ್ರೋ, ನನಗೆ ಗೊತ್ತಿಲ್ಲ, ಹೇಳ್ರೋ ಅಂದ ನವಿ. ಏನೂ ಇಲ್ಲ, ಸುಮ್ಮನಿರೋ ನೀನು ತಡೆಯುತ್ತಾ ಹೇಳಿದಳು ನಕ್ಷತ್ರ. ನೋಡಿ ನೋಡಿ, ಅವಳ ವಿಷಯಗಳಾದರೆ ಹೇಗೆ ಗೈಡ್ ಮಾಡೋಕ್ಕೆ ನೋಡ್ತಾಳೆ ಅಂದಳು ಶರದಿ. ಹೋಗ್ರಪ್ಪ, ನೀವ್ಯಾರೂ ನನ್ನ ಪರಾನೇ ಇಲ್ಲ, ನನಗೇನೂ ಕೇಳಿಸ್ತಿಲ್ಲ ಎನ್ನುತ್ತಾ ಕಿವಿ ಮುಚ್ಕೊಂಡು ಕೂತ್ಕೊಂಡ್ಳು. ಅವಳು ಕೂತ್ಕೊಂಡ್ಲಿ, ಹೇಳ್ರೋ ನೀವು ಅಂದ ನವೀನ್. ಗೌಡ್ರಿಗೂ ನಕ್ಷಿಗೂ ಪರಿಚಯ ಇರೋದು ನಿಮಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು ಯಾವಾಗ ಹೇಳು? ಸತಿ ಕೇಳಿದ. ಜಾತ್ರೆಯಲ್ಲಿ ಸ್ಕೈ ಬ್ಲೂ ಪ್ಯಾರೆಟ್ ಗ್ರೀನ್ ದಾವಣಿ ಹಾಕ್ಕೊಂಡು ಚುಕ್ಕಿ ಫಿದಾ ಆಗೋಗಿದ್ದೆ. ಅವತ್ತೇ ಮೊದಲು ಅವಳ ಮೇಲೆ ಕೈ ಮಾಡಿದ್ದು. ಆಮೇಲೆ ಸಮಾಧಾನ ಮಾಡೋಕ್ಕೆ ಪ್ರಪೋಸ್ ಮಾಡಿ ಫಸ್ಟ್ ಟೈಮ್ ಕೈ ತುತ್ತು ತಿನ್ನಿಸಿದ್ದೆ. ನೆನಪಿನಂಗಳದಲ್ಲಿ ಮಸುಕಾಗದೇ ಇದ್ದ ಘಟನೆಯನ್ನು ನೆನಪಿಸಿಕೊಂಡು ಹೇಳಿದ್ದ ನವೀನ್. ಹಾಕಿದ ಬಟ್ಟೆ ಕೂಡ ನೆನಪು ಇಟ್ಕೊಂಡಿದ್ದಾನಲ್ಲ ಎಂದುಕೊಂಡು ಅಚ್ಚರಿಯಿಂದ ಮುಖ ನೋಡಿದವಳಿಗೆ ಮಾತ್ರ ಕೇಳಿಸೋ ಹಾಗೆ, ನೀನು ಫಸ್ಟ್ ಟೈಮ್ ಹೀಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಕಣ್ಣಲ್ಲೇ ಮಾತಾಡಿದ್ದು ಅವತ್ತೇ ಅಲ್ವಾ ಅಂತ ಕೇಳಿದ್ದ. ಸಾಕು, ಜೀವನ ಪೂರ್ತಿ ನೆನಪಿಸ್ಕೊಳ್ಳೋ ಅಷ್ಟು ಮೆಮೊರಿಗಳಿದ್ದಾವೆ ಅಂದಳು ಕಣ್ಣಲ್ಲಿ ಕರಗಿದವರನ್ನು ಎಚ್ಚರಿಸುತ್ತಾ. ಹೌದು, ಅವತ್ತು ನಕ್ಷು ನವಿ ಕೈ ಕಟ್ಟಾಕಿದ್ಲು. ಬೀಳಲಿನ ಕಟ್ಟೇನೋ ಬಿಚ್ಕೊತು, ಪ್ರೀತಿ ಕಟ್ಟು ಇನ್ನೂ ಗಟ್ಟಿಯಾಯಿತು. ನಿಮ್ಮ ಪ್ರೀತಿ ಸದಾಕಾಲ ಹೀಗೆ ಇರಲಿ, ಮನದುಂಬಿ ಹರಸಿದ ಯತಿ. ಹಲೋ, ಬೇರೆ ಮ್ಯಾಟ್ರು ಓಪನ್ ಮಾಡಿ ಹೇಳಬೇಕಿದ್ನ ಹೇಳ್ತಿಲ್ಲ ಬ್ರೋ, ಮೋಸ ಮಾಡ್ತಿದ್ದಾರೆ ನೆನಪಿಸಿದಳು ಶರದಿ. ಅದಕ್ಕೂ ಮುಂಚೆ ಒಂದು ಸಾರಿ ಬಸ್ನಲ್ಲಿ ಕೂತಿದ್ದಾಗ ಗೌಡ್ರು ಬಸ್ ಪಕ್ಕ ಪಾಸ್ ಆಗಿದ್ರು. ಅವತ್ತೇ ಗೊತ್ತಾಗಿತ್ತು, ನಕ್ಷು ಗೌಡ್ರಿಗೆ ಮಾವ ಅಂತಾಳೆ, ಗೌಡ್ರು ನಕ್ಷುನ ಲಕ್ಷ್ಮಿ ಅಂತಾರೆ ಅಂತ. ಗೌಡ್ರು ಲಕ್ಷ್ಮಿ ಅಂತಿದ್ದಾರೆ ಅಂದರೆ ಗೌಡ್ರು ಲೆಕ್ಕಾಚಾರ ಬೇರೆಯೇ ಇದೆ ಅಂತ ಅನಿಸಿತ್ತು. ಆಗ ಅವ್ರ ಮನೆಯಲ್ಲಿ ಗಂಡಿದ್ರೆ ಮದುವೆ ಆಗು, ನಮ್ಮೂರವರೇ ಅಂದಿದ್ದಕ್ಕೆ ಅವ್ರದ್ದು ದೊಡ್ಡ ಮನೆ ಅಂತೆ, ಕೆಲಸ ಜಾಸ್ತಿ ಇರುತ್ತೆ, ಬೇಡಪ್ಪ ಅಂದಿದ್ರು ಮಿಸ್ಸಸ್ ನಕ್ಷತ್ರ ನವೀನ್ ಅವರು ಅಂದ ಸತಿ. ಮತ್ತು ನಂಗೆ ಹೇಳಲೇ ಇಲ್ಲ ಅಂದ ನವೀನ್ಗೆ. ನಾವು ಹೇಳಿದರೆ ಜಾತ್ರೆಯಲ್ಲಿ ಆ ಸರ್ಪ್ರೈಸ್ ಇರ್ತಿರ್ಲಿಲ್ವಲ್ಲ, ಅದಕ್ಕೆ ಹೇಳಿರಲಿಲ್ಲ. ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನಾವು 3 ಜನ ರೂಮಲ್ಲಿದ್ದಾಗ ಗೌಡ್ರು ರೂಮಿಗೆ ಹೋಗಿದ್ದೆ, ನೆನಪಿದ್ಯಾ? ಅವತ್ತೇ ಗೌಡ್ರು ಮನಸ್ಸಲ್ಲಿ ಇಲ್ದಿದ್ದನ್ನು ನನಗೆ ಹೇಳಿದರು, ಸಣ್ಣ ಗೌಡ್ರಿಗೂ. ಅಷ್ಟೊತ್ತಿಗಾಗಲೇ ಗೌಡ್ರು ನಕ್ಷುದು ನಿಂದು ಜಾತಕ ತೋರಿಸಿ ಕಾಡು ಸಿದ್ದೇಶ್ವರನಲ್ಲಿ ಅಪ್ಪಣೆ ಕೂಡ ಆಗಿತ್ತು. ಸತಿ ನೆನಪಿನ ಬುತ್ತಿಯನ್ನು ಬಿಚ್ಚಿಟ್ಟಿದ್ದ. ನಾನೇ ಫಾಸ್ಟ್ ಅಂದರೆ ನಮ್ಮಪ್ಪ ಈ ರೇಂಜಿಗೆ ಫಾಸ್ಟಾ? ಮೈ ಜುಮ್ಮಂದಿತ್ತು ನವಿಗೆ.
ನಿಜ ಹೇಳಬೇಕಂದ್ರೆ ಅವತ್ತಿಂದಾನೇ ನಕ್ಷುನ ಆ ಮನೆ ಹಿರಿಸೊಸೆ ಆಗಿ ಕಾಪಾಡೋ ಜವಾಬ್ದಾರಿನ ಗೌಡರು ಹೆಗ್ಲಿಗಾಕಿದ್ರು. ಅದಕ್ಕೋಸ್ಕರನೇ ನಿನ್ನನ್ನು ಕಂಟ್ರೋಲ್ ಮಾಡ್ತಿದ್ದಿದ್ದು ನಾನು. ಗಲಾಟೆಯಲ್ಲಿ ನಕ್ಷು ಕಳೆದೋದಾಗ ಗೌಡ್ರು ನಮ್ಮನೆ ಮಹಾಲಕ್ಷ್ಮಿಗೆ ಏನೂ ತೊಂದರೆ ಆಗ್ದಂಗೆ ಕರ್ಕೊಂಡು ಬಾರೋ ಅಂತ ಅತ್ತಿದ್ರು. ಅವತ್ತು ನಕ್ಷು ಮಿಸ್ ಆದಾಗ ನಕ್ಷು ಮನೆಯವರಷ್ಟೇ ಗೌಡ್ರು ಮತ್ತು ಸಣ್ಣ ಗೌಡ್ರು ಸಹ ಆತಂಕ ಪಟ್ಟಿದ್ರು. ಗೌಡ್ರಿಬ್ಬರಿಗೂ ನಕ್ಷು ಅಂದರೆ ಅಷ್ಟು ಪ್ರೀತಿ. ಕಣ್ಣೀರು ಹಾಕಿದ್ದ ಸತಿ. ಅಣ್ಣ ಎನ್ನುತ್ತಾ ತೋಳಿಗೊರಗಿದಳು ನಕ್ಷತ್ರ. ಮಗ ಲವ್ ಯು ಅನ್ನುತ್ತಾ ಮತ್ತೊಂದು ತೋಳಿಗೊರಗಿದ ನವಿ. ನಕ್ಷು ಮನೆಗೆ ಹುಡುಗಿ ನೋಡೋಕೆ ಹೋಗೋ ದಿನ ಗೌಡ್ರಿಬ್ರು ಇವತ್ತು ಈ ಮನೆಯಲ್ಲಿ ಈ ಸಂಭ್ರಮಕ್ಕೆ ನೀವಿಬ್ಬರೇ ಕಾರಣ. ನಿಮ್ಮ ಋಣನ ಈ ಶಿವರಾಮೇಗೌಡ ಯಾವತ್ತೂ ಮರೆಯಲ್ಲ. ಈ ಖುಷೀಲಿ ನಿಮ್ಗೇನು ಬೇಕು ಕೇಳಿ ಅಂದರು ಕೊಡುಗೈ ದಾನಿ ಗೌಡ್ರು. ನಾನೇನೋ ಕೇಳಿದೆ. ಅದಕ್ಕೆ ಗೌಡ್ರು ಎರಡನೇ ಯೋಚನೆ ಮಾಡದೆ ಮಾತು ಕೊಟ್ಟರು. ಯತಿ ಕೂಡ ನೆನಪಿಸಿಕೊಂಡ. ನಂಗೆ ಗೊತ್ತಿಲ್ಲದೆ ಏನೇನೆಲ್ಲ ನಡೆದಿದೆ ಎನ್ನುತ್ತಾ ನಾಳೆ ಎಲ್ಲರೂ ಬೇಗ ಹೊರಟುಬಿಡಿ ಎಂದು ಚುಕಿ ಬಸ್ ಬೇಡ, ಟೈಮ್ ಆಯಿತು, ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂದ ನವೀನ್. ಬೇಡವೆನಿಸಿದರೂ ಕೆಲವೊಂದಕ್ಕೆ ನಾನು ಒಗ್ಗಿಸಿಕೊಳ್ಳಲೇಬೇಕಿದೆ ಎಂದುಕೊಂಡು ಹ್ಞೂ ಎಂದು ತಲೆ ಆಡಿಸಿದ್ದಳು. ಹುಷಾರು ನವಿ ಎನ್ನುತ್ತಾ ಮುಂದೆ ನಡೆಯುತ್ತಿದ್ದ ಸತಿ ನವಿ ಬಳಿಗೆ ಓಡಿ ಬಂದು ಮಧ್ಯ ತೂರಿಕೊಂಡು ಇಬ್ಬರ ತೋಳನ್ನು ಹಿಡಿದುಕೊಂಡು, ಈ ಮೆಂಟ್ಲು ಬಗ್ಗೆ ಯೋಚನೆ ಬಿಡು, ಹಿಟ್ಲರ್ ಇವನು, ಬೇಕು ಅಂದಿದ್ದನ್ನು ಬಲವಂತವಾಗ ಸರ್ವಾಧಿಕಾರಿ ಥರ ಆದರೂ ಕಿತ್ಕೋತಾನೆ, ನಿನ್ನ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿದ್ಲು. ಇವಳಿಗೆ ಹೇಗೆ ಗೊತ್ತಾಯಿತು ಅನ್ನುವಂತೆ ಮುಖ ನೋಡಿದ ಸತಿಗೆ ಶಾಲ್ನ ಅವಳೆ ಗೆಸ್ ಮಾಡಿ ಹೇಳಿದ್ದು. ನನಗಿಂತ ಮುಂಚೆ ಗುರುತಿಸಿದ್ಲು ಅಂದ ನವೀನ್. ಮೆಂಟ್ಲು ಪ್ಲೀಸ್ ಇದೇ ಪೋಸಲ್ಲಿ ಒಂದೇ ಒಂದು ಫೋಟೋ ಅಂದಳು. ಸರಿ ಎನ್ನುವಂತೆ ಶರದಿ ಫೋಟೋ ತೆಗಿ ಅಂದ ಸತಿಯೇ. ಹೇಳಿದ ಸಮಯಕ್ಕಿಂತ ಸ್ವಲ್ಪ ಮುಂಚೆಯೇ ನವಿ ಸತಿ ಜೊತೆ ಗೌಡರು ಕೂಡ ಬಂದರು ವಿಶ್ವನಾಥರ ಮನೆಗೆ. ಜೀವನ್ ರೂಮಿನಲ್ಲಿ ಅಕ್ಕ ತಮ್ಮನ ಜೋರು ಧ್ವನಿ ಕೇಳಿಸ್ತಾ ಇತ್ತು. ಇರೋದಿಬ್ರು 10 ಮಕ್ಕಳಷ್ಟು ಗಲಾಟೆ ಮಾಡ್ತಾರೆ. ತಮ್ಮನ ಜೊತೆ ಇನ್ನೂ ಆಟ ಆಡ್ತಾ ಜಗಳ ಆಡೋ ಹುಡುಗಿಗೆ ಮದುವೆ ಅನ್ನುತ್ತಲೇ ಒಳ ಬಂದರು ಗೌಡರು. ಹಾಲ್ನಲ್ಲಿ ಮಾತು ಕೇಳಿಸಿ ಇಬ್ಬರು ಗಲಾಟೆ ನಿಲ್ಲಿಸಿ ಹೊರ ಬಂದರು. ನೋಡಿ, ವಿನಯ ವಿದ್ಯಾರ್ಥಿಗಳ ಥರ ಹೇಗೆ ಆಚೆ ಬರ್ತಾರೆ. ನಾನು ಆವಾಗಲೇ ಹೇಳಿದೆ ರೆಡಿ ಆಗೇ ಅಂದರು. ಇನ್ನೂ ಆಗೇ ಇದ್ದಾಳೆ ಆರೋಪಿಸುತ್ತಾ ಹೇಳಿದ್ದರು ಪೂರ್ಣಿಮಾ. ಮಾವ ಅನ್ನುತ್ತಾ ಹೋಗಿ ಅಪ್ಪನ ಬಳಿ ಕೂರುವಷ್ಟೇ ಸಲುಗೆಯಿಂದ ಕೂರುತ್ತಾ, ಮಾವ ನಿಮ್ಗೇನು ತರಲಿ ಹೇಳಿ ಟ್ರಿಪ್ಪಿಂದ ಅಂತ ಕೇಳಿದ್ಲು ನಕ್ಷತ್ರ. ಏನು ತರ್ತೀಯಾ ಹೇಳು ಅಂದ ಗೌಡರಿಗೆ. ನಿಮ್ಮ ಮಗ ಎಲ್ಲಿಗೆ ಅಂತಾನೆ ಹೇಳಿಲ್ಲ, ಅಲ್ಲೇನಿರುತ್ತೋ ಅದು ತರ್ತೀನಿ ಅಂತ ಹೇಳಿದ್ಲು ನಕ್ಷತ್ರ. ಏನೂ ಬೇಡ, ಕ್ಷೇಮವಾಗಿ ಹೋಗಿ ಬನ್ನಿ ಅಷ್ಟೇ ಸಾಕು, ಡ್ರೈವಿಂಗ್ ನಿಧಾನ ಕಂಡ್ರೋ ಗೌಡರು ಹೇಳಿದರು. ಗೌಡ್ರೆ 88ನೇ ಸರ್ತಿ ಹೇಳಿದ್ರಿ ಇದೇ ಮಾತನ್ನ ಅಂದ ಸತಿ ನಗುತ್ತಾ. ಅಷ್ಟರಲ್ಲಿ ಕಾಫಿ ತಂದರು ಪೂರ್ಣಿಮಾ. ವಿಶ್ವನಾಥ್ ಅವರು ಎಲ್ಲಿ ಅಂದರು ಅದುವರೆಗೂ ಕಾಣಿಸದ ಮನೆ ಯಜಮಾನನ ನೆನಪಿಸಿಕೊಂಡರು ಗೌಡರು. ಪಪ್ಪ ಇಲ್ಲೇ ಆಚೆ ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ ಅಂದ ಜೀವನ್ ನವೀನ್ ಪಕ್ಕ ಕೂರುತ್ತಾ. ಕಾಫಿ ಕುಡಿದು ಸತಿ ಶರದಿನ ಕರ್ಕೊಂಡು ಬರ್ತೀನಿ ಎಂದು ಎದ್ದು ನಿಂತ. ಬಾ ಅಣ್ಣ ಕೀ ಕೊಡ್ತೀನಿ ಎನ್ನುತ್ತಾ ರೂಮಿಗೆ ಕರೆದುಕೊಂಡು ಹೋದಳು. ಹಿಂದೆಯೇ ನವಿಯೂ ಹೋದ. ಕೀ ಕೊಡುತ್ತಾ ಹೇಳು ಎಂಬಂತೆ ಸನ್ನೆ ಮಾಡಿದಳು ನವೀನನಿಗೆ. ಸತಿ ಡಿಸ್ಟರ್ಬ್ ಆಗಬೇಡ, ಕಾಮಾಗಿರು, ಶರದಿ ಮನೆಯಲ್ಲಿ ಬೇರೆ ಯಾರೂ ಇಲ್ಲ, ಅವಳು ಅವರಮ್ಮ ಅಷ್ಟೇ ಇರೋದು. ಏನು ಎತ್ತ ಯಾವುದಕ್ಕೆ ತಲೆ ಕೆಡಿಸ್ಕೊಂಡು ಮೂಡ್ ಹಾಳು ಮಾಡ್ಕೊಡ್ಬೇಡ. ನಾನು ಆಗಲೇ ಹೇಳಿದ್ದೀನಿ ನನ್ನ ಫ್ರೆಂಡ್ ಬರ್ತಾನೆ ಅಂತ, ಮುಜುಗರ ಇಲ್ಲದೆ ಹೋಗಿ ಕರ್ಕೊಂಡು ಬಾ ನವೀನ ಹೇಳಿದ್ದ. ಪ್ರಶ್ನೆಗಳಿಗೆ ಉತ್ತರ ಕೊಡೋ ಟೈಮಲ್ಲ ಇದು, ಪ್ರಶ್ನೆ ಕೇಳುವ ಮೊದಲೇ ಹೇಳಿದ ನವಿ. ಶರದಿಗೆ ಕಾಲ್ ಮಾಡಿಕೊಂಡೇ ಹೋಗು, ರೂಟ್ ಹೇಳ್ತಾಳೆ ಅಂದಳು ನಕ್ಷತ್ರ. ಸರಿ ಎನ್ನುತ್ತಾ ಹೊರ ನಡೆದ ಸತಿ. ಅವನತ್ತ ಹೋದ ಬಳಿಕ ಇನ್ನೂ ರೂಮಲ್ಲೇ ಇದ್ದ ನವೀನನಿಗೆ ಆಚೆ ಮಾವ ಇದ್ದಾರೆ ನಡಿ ಅಂದಳು. ಅಪ್ಪ ಏನೂ ಅಂದ್ಕೊಳಲ್ಲ ಅನ್ನುತ್ತಾ ಅವ್ರಿಗೆ ಗೊತ್ತು ಮಗ ಏನಂತ. ಬಳಿ ಬಂದವನು ತಡೆಯಲು ವೆಯ್ಟ್ಲೆಸ್ ಪಿಲ್ಲೋ ಒಂದನ್ನು ಎಸೆದಳು. ಮರ್ತೋಗಿದ್ದೆ ನೋಡು, ಗಾಡಿ ಒಳಗಾಕೋ ಬೇಕಿದು ಅಂದವನಿಗೆ ಏನೋ ನೀನು ಮಾವನ ಮನೆಯಿಂದ ಪಿಲ್ಲೋ ಕದೀತೀಯಾ, ಪಿಲ್ಲೋ ಕಳ್ಳ ಅನ್ನುತ್ತಾ ಹೊರಗೋಡಿದಳು. ಶರದಿ ಮನೆಯಲ್ಲಿ ಇಬ್ಬರೇ ಇರೋದಾ ಅವರಪ್ಪ? ಯೋಚಿಸಬೇಡವೆಂದರೂ ಯೋಚಿಸುತ್ತಲೇ ಶರದಿ ಮನೆ ತಲುಪಿದ ಸತೀಶ್. ಅಕ್ಕಪಕ್ಕ ಅಲ್ಲೊಂದು ಇಲ್ಲೊಂದು ಮನೆಗಳಿದ್ದ ಹೆಚ್ಚು ಜನಜಂಗುಳಿ ಇಲ್ಲದ ಪರಿಸರದಲ್ಲಿತ್ತು ಆ ಮನೆ. ರೂಟ್ ಹೇಳುತ್ತಾ ಮನೆ ಮುಂದೆಯೇ ಕಾದು ನಿಂತಿದ್ದಳು ಶರದಿ. ಮನೆ ಮುಂದಿನ ಕೈತೋಟದಲ್ಲಿ ತರಹೇವಾರಿ ಹೂಗಳು ಅವಳಂತೆಯೇ ಸತಿಯ ಸ್ವಾಗತಕ್ಕಾಗಿಯೇ ಅರಳಿ ನಿಂತಿದ್ದವೇನೋ ಅನಿಸುತ್ತಿತ್ತು. ನಿಶ್ಶಬ್ದ ವಾತಾವರಣದಲ್ಲಿ ಮನೆಯ ಪ್ರತಿ ವಸ್ತುಗಳು ಸ್ವಚ್ಛವಾಗಿ ತಮ್ಮ ಸ್ವಸ್ಥಾನಗಳಲ್ಲಿ ಶಿಸ್ತಾಗಿ ಇದ್ದಿದ್ದು ಶರದಿಯ ಕಾರ್ಯತ್ಪರತೆಯನ್ನು ಸಾರುತ್ತಿದ್ದವು. ನಕ್ಷು ಭೋರ್ಗರೆಯುವ ಕಡಲಾದರೆ ಇವಳು ಶಾಂತ ಸರೋವರ. ಶರದಿಯ ತಾಯಿ ಲಲಿತಾ ಆತ್ಮೀಯತೆಯಿಂದ ಸ್ವಾಗತಿಸಿ ಮಾತನಾಡಿಸಿದರು. ಒಬ್ಬನೇ ಬಂದಿದ್ದರಿಂದ ಮಾತಿಗಾಗಿ ತಡಕಾಡುವಂತಾಗಿತ್ತು ಸತಿಗೆ. ಕೊಟ್ಟ ಕಾಫಿ ಕುಡಿದು ಹೊರಡೋಣವಾ, ಟೈಮ್ ಆಗುತ್ತೆ ಅಂದ ಶರದಿಗೆ. ಹಾಂ ಹೊರಡೋಣ ಅಮ್ಮ, ಹೋಗಿ ಬರ್ತೀನಿ, ಮನೆ ಕಡೆ ಹುಷಾರು, ಕಾಲ್ ಮಾಡ್ತಿರ್ತೀನಿ ನೀನು ಮಾಡು ಅಂದಳು ರೂಮಿನಿಂದ ಲಗೇಜ್ ಬ್ಯಾಗ್ ತರುತ್ತಾ. ಕೊಡು ಎಂದು ಬ್ಯಾಗ್ ತೆಗೆದುಕೊಂಡು ಆಂಟಿ ಹೋಗಿ ಬರ್ತೀವಿ ಅಂದ ಸತಿ ಬೈಕ್ ಸ್ಟಾರ್ಟ್ ಮಾಡುತ್ತಾ.
ಹೊಸ ಬದುಕಿನ ದಾರಿಯೊಂದಕ್ಕೆ ನಾಂದಿ ಈ ಪಯಣ ಎನ್ನುವುದು ಅರಿವಿಲ್ಲದೆ ಪಯಣ ಸಾಗಿತ್ತು. ಮಾತಿಗೆ ಬೇರೆ ವಿಷಯವೇ ಇಲ್ಲದಂತೆ ಏನು ಮಾಡ್ತಿದ್ಲು ನಕ್ಷು ಅಂತ ಕೇಳಿದ್ಲು ಶರದಿ. ಅಕ್ಕ ತಮ್ಮ ಕೂಗಾಡ್ತಾ ಇದ್ರು. ಮಾವನ್ ನೋಡಿದ ಕೂಡಲೇ ಮಾವನ ಜೊತೆ ಮಾತು ಕೂತ್ಲು. ಸತಿ ಹೇಳಿದ್ದ, ಎಷ್ಟು ಸಾರ್ತಿ ಹೇಳ್ತೀನಿ ಬ್ರೋಗೆ ಫಸ್ಟ್ ಪ್ರಿಫರೆನ್ಸ್ ಕೊಡು ಅಂತ, ಅರ್ಥನೇ ಮಾಡ್ಕೊಳ್ಳಲ್ಲ ಗುಣಗಿದಳು ಶರದಿ. ಗೌಡ್ರ ಥರ ಅಪ್ಪನಂತ ಮಾವ ಎಲ್ರಿಗೂ ಸಿಗಲ್ಲ, ಚೆನ್ನಾಗಿರಲಿ ಬಿಡು, ನಕ್ಷು ಎಲ್ರಿಗೂ ಈಕ್ವಲ್ ಟೈಮ್ ಕೊಡ್ತಾಳೆ. ಸತಿ ಅವಳ ಪರ ವಹಿಸುತ್ತಾ ಹೇಳಿದ್ದ. ನಂಗೆ ಅಪ್ಪನೇ ಇಲ್ಲ, ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಾಗೋದಕ್ಕೆ ನಕ್ಷು ಸಿಕ್ಕಿದ ಮೇಲೆ ಅಂಕಲಿಂದಾನೇ ಸ್ವಲ್ಪ ತಂದೆ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಾಗಿದ್ದು. ಮನೆಯಲ್ಲಿ ನಾನು ಅಮ್ಮ ಇಬ್ಬರೇ ಇರೋದು, ಜೀವನದ ಸುಳಿಯೊಂದನ್ನು ಬಿಚ್ಚುತ್ತಾ ಹೇಳಿದ್ದಳು ಶರದಿ. ಬರುವಾಗ ಹೇಳಿ ಕಳಿಸಿದ್ರು ಇಬ್ಬರು, ಬಟ್ ಏನು ಚರ್ಚೆ ಮಾಡಬೇಡ ಅಂತ ವಾರ್ನ್ ಮಾಡಿ ಕಳಿಸಿದ್ದಾನೆ ನಿನ್ನ ಬ್ರೋ. ಪಾಸ್ಟ್ ಈಸ್ ಪಾಸ್ಟ್, ನಾವೆಲ್ಲ ಇಲ್ವಾ, ಡೋಂಟ್ ವರಿ. ಮತ್ತು ಈಗ ಅಮ್ಮ ಇಬ್ಬರೇ ಇರ್ತಾರಾ ಒಬ್ಬರೇ ಎಂದ ಅನುಮಾನಿಸುತ್ತಾ. ಇರ್ತಾರೆ, ಅಮ್ಮ ಪೂರ್ಣ ಆಂಟಿ ಥರ ಇನ್ನೋಸೆಂಟ್ ಏನಲ್ಲ, ಒಂಟಿಯಾಗಿ ಬದುಕು ಕಟ್ಟಿರೋ ಗಟ್ಟಿಗಿತ್ತಿ ಅಂದಳು ಹೆಮ್ಮೆಯಿಂದ. ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಸ್ಟ್ರಾಂಗ್ ವುಮೆನ್ ಅಂದ ಸತಿ. ಯತಿ ಕೂಡ ಸ್ನೇಹಾಳ ಮನೆ ತಲುಪಿದ್ದ. ಸ್ನೇಹಾಳ ತಾಯಿ ಕಾವೇರಿ ಕೂಡ ನಗುಮುಖದಿಂದಲೇ ಸ್ವಾಗತಿಸಿದರು. ನವೀನ್ ಹೋಮ್ ನರ್ಸ್ಗೆ ಅಪಾಯಿಂಟ್ಮೆಂಟ್ ಮಾಡಿದಾಗಿನಿಂದ ಗಂಡು ಮಕ್ಕಳಿಲ್ಲದ ದಂಪತಿಗಳು ನವೀನನಲ್ಲಿ ಮಗನನ್ನು ನೋಡಿದ್ದರು. ಕಾಲ್ ಮಾಡಿ ಹೀಗೆ ಫ್ರೆಂಡ್ ಬರ್ತಾನೆ ಕಳಿಸಿಕೊಡಿ ಎಂದ ಕೂಡಲೇ ಮರು ಮಾತಿಲ್ಲದೆ ಒಪ್ಕೊಂಡಿದ್ರು. ಅಷ್ಟು ನಂಬಿಕೆ ಗಳಿಸಿದ್ದ ನವೀನ್ ಒಂದೆರಡು ಭೇಟಿಗಳಲ್ಲೇ ಸ್ನೇಹಾಳ ತಂದೆ ರಮಾಕಾಂತ್ ಮಲಗಿದ್ದಲ್ಲಿಯೇ ಮಾತನಾಡಿಸಿದರು. ಅವಲಕ್ಕಿ ಮಸಾಲೆ ತಿಂದು ಕಾಫಿ ಕುಡಿದು ಹೊರಟರು. ಸ್ನೇಹ ನಕ್ಷತ್ರಳಂತೆಯೇ ಪಟಪಟನೆ ಮಾತನಾಡುವವಳು. ದಾರಿ ಉದ್ದಕ್ಕೂ ಮಾತನಾಡುತ್ತಲೇ ಇದ್ದಳು. ಯತಿ ಮನೆಯಿಂದ ಬರುವಾಗ ಜಗಳವಾಡಿಕೊಂಡೇ ಬಂದಿದ್ದ. ಸ್ನೇಹಾಳ ಮಾತಿನ ಮಳೆಯ ನಡುವೆ ಅದುವರೆಗೂ ಇದ್ದ ಬೇಸರವೆಲ್ಲ ಕಣ್ಣಿಗೆ ಕಾಣದಂತೆ ಕಣ್ಮರೆಯಾಗಿತ್ತು. ಮನಸಾರೆ ನಗುತ್ತಾ, ನಿಮ್ಮಿಬ್ಬರನ್ನ ಪಾಪ ಶರದಿ ಹೇಗೆ ಸಹಿಸ್ಕೋತಾಳೆ, ನಿಜಕ್ಕೂ ತಾಳ್ಮೆಯ ಪ್ರತಿರೂಪ ಅಂದ ಕೈ ಮುಗಿಯುತ್ತಾ. ಅಯ್ಯೋ, ಹ್ಯಾಂಡಲ್ ಬಿಟ್ಟು ಕೈ ಮುಗಿಯೋ ಅಷ್ಟು ಭಕ್ತಿ ಏನು ಬೇಡ ಲೈಫ್ನಲ್ಲಿ, ತುಂಬ ಆಸೆಗಳಿದ್ದಾವೆ. ಹಾಗೂ ಇದ್ರೆ ಮನೆಗೋದ್ಮೇಲೆ ಅವಳನ್ನು ಎದುರುಗಡೆ ನಿಲ್ಲಿಸ್ಕೊಂಡೇ ಕೈ ಮುಗಿಯುವ್ರಂತೆ ಈ ಗಾಡಿ ಓಡಿಸಿ ಅಂದಳು ಸ್ನೇಹ. ಹೌದಾ, ಏನೇನು ಆಸೆಗಳಿದ್ದಾವೆ ಹೇಳು ನೋಡೋಣ. ನಕ್ಷು ಥರ ಓದಬೇಕು ಅನ್ನೋ ಆಸೆನಾ? ಹುಡುಗಿರ ಆಸೆಗಳು ನಮಗೂ ಗೊತ್ತಾಗಲಿ ಯತಿ ಕೇಳಿದ್ದ. ಛೆ ಇಲ್ಲಪ್ಪ, ನಕ್ಷು ಥರ ನಾನು ಬುದ್ಧು ಅಲ್ಲ, ಸ್ನೇಹ ಹೇಳಿದ್ಲು. ನಕ್ಷು ಬುದ್ಧುನಾ? ಯಾಕೆ? ಅವನು ಸಹ ಕೇಳಿದ್ದ. ಅವಳ ಥರ ನನಗೇನಾದರೂ ಮದುವೆ ಫಿಕ್ಸ್ ಆಗಿದ್ದರೆ 3 ವರ್ಷ ಪೋಸ್ಟ್ಪೋನ್ ಮಾಡ್ತಿರ್ಲಿಲ್ಲ. ಮದುವೆ ಆಗಿ ಆರಾಮಾಗಿ ಮನೇಲಿರ್ತಿದ್ದೆ ಅಪ್ಪನ ನೋಡಿಕೊಂಡು. ಯಾರಿಗೆ ಬೇಕಿದೆ ಈ ಓದು ರಿಸ್ಕು? ಐ ಡೋಂಟ್ ಲೈಕ್ ಅಂದಳು. ಮತ್ತು ಆಸೆಗಳು, ಲೈಫು ಹೇಗಿರಬೇಕು ಅಂದ ಕುತೂಹಲದಿಂದ. ಲೈಫ್ ಹೇಗಿರಬೇಕು ಅಂದರೆ ಎನ್ನುತ್ತಾ ಒಂದು ಕ್ಷಣ ಯೋಚಿಸುವವಳಂತೆ ಮಾತು ತಡೆದು, ಲೈಫಲ್ಲಿ ಯಾರ ಜೊತೆನೂ ಜಗಳನೇ ಇರಬಾರ್ದು. ಇದೀವ ಗುರು, ಇವತ್ತು ಹ್ಯಾಪಿಯಾಗಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು ಇದ್ಬಿಡಬೇಕು. ನವೀನ್ ಅವ್ರ ಥರ ರಿಚ್ ದೊಡ್ಡ ಮನೆ ಹುಡುಗ ಬೇಡ. ಲೈಫ್ ಲಾಂಗ್ ಐಡೆಂಟಿಟಿಗೆ ಗಂಟು ಬಿದ್ದು ಆಸೆ ಕನಸುಗಳನ್ನ ಸಮಾಧಿ ಮಾಡಿ ಬದುಕಬೇಕಾಗುತ್ತೆ. ಲಕ್ಷ ದುಡಿಯೋದನ್ನು ಬೇಡ. ಇನ್ನೊಬ್ಬರ ಹತ್ರ ಕೈ ಚಾಚದಂತೆ ನೆಮ್ಮದಿಯಾಗಿ ಬದುಕೋಕೆ ಬೇಕಾದಷ್ಟು ಸಂಪಾದನೆ ಮಾಡಿ ಅಪ್ಪ ಅಮ್ಮಂಗೆ ಆಸರಿಯಾಗಿ ನೋಡಿಕೊಂಡ್ರೆ ಸಾಕು. ಅಪ್ಪನ ಹತ್ರ ದುಡ್ಡಿದೆ, ಆಸರೆ ಇಲ್ಲ. ಚೂರು ಸಪ್ಪಗಾದವಳು ತಟ್ಟನೆ ಒಂದು ಸ್ಟ್ರಾಂಗ್ ಕಂಡೀಷನ್ ಏನಂದರೆ, ಬೆಳಗಿನ ಕಾಫಿ ಮಾಡಿಕೊಡೋ ಅಂಥವನೇ ನಾನು ಮದುವೆ ಆಗೋದು ಅಂತ ಹೇಳಿದ್ಲು. ನಕ್ಷು ಕನಸುಗಳನ್ನ ಸಮಾಧಿಗಳನ್ನ ಮಾಡಿ ಬದುಕಬೇಕಾಗುತ್ತಾ? ಇಲ್ಲ, ಗೌಡ್ರು ಮಾತು ಕೊಟ್ಟಿದ್ದಾರೆ ನನಗೆ ಎಂದುಕೊಂಡ ಯತಿ. ಆಗ ತಾನೇ ಒಳ ಬಂದ ವಿಶ್ವನಾಥರು, ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದೆ, ತುಂಬ ಹೊತ್ತಾಯ್ತಾ ಬಂದು ಅನ್ನುತ್ತಲೇ ಒಳ ಬಂದರು. ಸ್ವಲ್ಪ ಹೊತ್ತಾಯ್ತಷ್ಟೇ ಅಂದರು ಗೌಡರು. ಒಬ್ಬನೇ ಬಂದ್ಯಾ ನವಿ? ಎಲ್ಲಿ ನಿನ್ನ ಫ್ರೆಂಡ್ಸು? ನಕ್ಷು, ಶರದಿ, ಸ್ನೇಹ ಬರೋಕ್ಕಿನ್ನೂ ಎಷ್ಟೊತ್ತಾಗುತ್ತಂತೆ? ನೀನೇ ಹೋಗಿ ಕರ್ಕೊಂಡು ಬರೋದಲ್ವಾ ಅಂದರು ವಿಶ್ವನಾಥರು. ಪಪ್ಪ, ಎಲ್ಲ ಅರೇಂಜ್ ಆಗಿದೆ. ಸತಿ ಅಣ್ಣ ಯತಿ ಅಣ್ಣ ಇಬ್ಬರನ್ನೂ ಹುಡುಗಿ ನೋಡೋಕೆ ಕಳಿಸಿದ್ದೀವಿ ಅಂದಳು ನಗುತ್ತಾ. ನೀನು ತರಲೆ ಬುದ್ಧಿನ ಎಲ್ಲೂ ಬಿಡಲ್ಲ ಅಲ್ವಾ ಅಂದರು ವಿಶ್ವನಾಥರು. ಲಕ್ಷ್ಮಿ, ಆಗೋದಾದರೆ ಆಗಲಿ, ನೀನು ಪ್ರಯತ್ನ ಪಡು ಅಂದರು ಗೌಡರು ಸೊಸೆಯ ಪರ ವಹಿಸುತ್ತಾ. ಮಾವ, ಒಪ್ಸೋದು ನಮ್ಮ ಕೆಲಸ, ನನಗೆ ಮಾತು ಕೊಡಿ, ಮದುವೆ ಮಾಡಿಸ್ತೀನಿ ಅಂತ ಕೈ ಚಾಚಿದ್ಲು. ಶರದಿ ಜೀವನಕ್ಕೆ ಒಂದು ದಾರಿ ಆದರೆ ಸಾಕು ಅಂದರು ವಿಶ್ವನಾಥರು ಶರದಿಯನ್ನು ನೆನೆಯುತ್ತಾ. ಅವರು ಒಪ್ಕೊಳ್ಳೋದಾದರೆ ಅದ್ಯಾರೇ ಬೇಡ ಅಂದರೂ ನಾನು ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಗೌಡರು ಕೂಡ ಮಾತು ಕೊಟ್ಟಿದ್ದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು. ಈ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.